ಹಲೋ ಎಲ್ರಿಗೂ ನಮಸ್ಕಾರ. ಹೋಪೆಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಬೆಳಗಿನ ರೊಟ್ಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಡೈಲಿ ವ್ಲಾಗ್ನ ತುಂಬ ಇಷ್ಟಪಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ ಯು ನನ್ನ ಕಡೆಯಿಂದ ನಿಮಗೆ. ಆ್ಯಸ್ ಯೂಶುವಲ್ ಸ್ವಲ್ಪ ಬೇಗನೆ ಎದ್ದೆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಬೇಕು, ಜೊತೆಗೆ ನನ್ನ ಕೆಲಸಗಳೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ಬೇಗ ಎದ್ದಿದ್ದಾಯಿತು. ಅರೌಂಡ್ 6 o'clock 6:30 ಎದ್ದಿರ್ಬೋದು, ನಾಟ್ ಎಕ್ಸಾಕ್ಟ್ಲಿ ಶೋರ್ ನನಗೆ ಅದ್ರ ಬಗ್ಗೆ. ಆ್ಯಂಡ್ ದೆನ್ ಅದಾದಮೇಲೆ ಸ್ವಲ್ಪ ಒಳ್ಳೆ ಫ್ರೆಶ್ ಏರ್ನ ತೊಗೊಳ್ಳೇಬೇಕು. ಆ್ಯಂಡ್ ದೆನ್ ಅದಾದಮೇಲೆ ನಮ್ಮನೇಲಿ ಹೊಸ ಗಿಡ ಬಂದಿದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲ, ಮನಿ ಪ್ಲಾಂಟು. ಅದ್ರ ಜೊತೆ ನಿಂತ್ಕೊಂಡು ಪ್ರತಿದಿನ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ತೀನಿ. ಗಿಡ ಮರಗಳ ಜೊತೆ ಮಾತಾಡೋ ಅಭ್ಯಾಸನ ಸ್ವಲ್ಪ ನೀವು ಕೂಡ ಬೆಳೆಸ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ಹೀಲಿಂಗ್ ಬೇಕಾದವ್ರಿಗೆ. ಸೊ ಅದಾದಮೇಲೆ ನನ್ನ ಮ್ಯಾಜಿಕ್ ವಾಟರ್ನ ಕುಡಿತಾ ಇದ್ದೀನಿ. ಏನಿದು ಮ್ಯಾಜಿಕ್ ವಾಟರನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಸ್ವಲ್ಪ ನನ್ನ ಗಿಡಕ್ಕೆಲ್ಲ ನೀರೆಲ್ಲ ಹಾಕಿ ಹಾಗೆ ಸ್ವಲ್ಪ ಡೀಪಾಗಿ ಡೀಪಾಗಿ ಯೋಚನೆ ಮಾಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಅಫರ್ಮೇಷನ್ ಏನಿರುತ್ತೋ ಅದು ನನಗೆ ಮೈಂಡಲ್ಲಿ ಹೇಳ್ಕೊತಾ ಆಚೆಗೋಡು ಕಾಣಿಸೋ ಎಲ್ಲ ಗಿಡ ಮರ ಪಕ್ಷಿಗಳಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನನ್ನ ದಿನನ ಶುರು ಮಾಡ್ತೀನಿ. ಪಾಲಕ್ ಮತ್ತು ಹೆಸರು ಬೇಳೆನ ಹಾಕ್ಕೊಂಡು ದಾಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೈಟೇ ಸ್ವಲ್ಪ ರೆಡಿ ಮಾಡಿಕೊಂಡು ಇವಾಗ ಎದ್ದು ಮಾಡೋಕ್ಕೆ ಬೇಡ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಕಡೆ ರೈಸು ರೆಡಿ ಆಗ್ತಿದೆ. ಅದ್ರ ಜೊತೆ ಸ್ವಲ್ಪ ಎಗ್ ಬುರ್ಜಿ ಕೂಡ ಮಾಡ್ಕೋಬೇಕು ನಾನು ಇವಾಗ. ಅದು ಆಲ್ಮೋಸ್ಟ್ ರೆಡಿ ಆಗಿದೆ. ಇಟ್ಸ್ ವೆರಿ ಸಿಂಪಲ್, ತುಂಬ ಈಸಿಯಾಗಿ ಮಾಡ್ಕೊಂಬೋದು, ತುಂಬ ಬೇಗ ಆಗ್ಬಿಡುತ್ತೆ. ಆ್ಯಕ್ಚುಲಿ ಒಂದು ಪ್ರಾಪರಾಗೆಲ್ಲ ಹಾಕಿ ವಿಸಿಲೆಲ್ಲ ಕುಗ್ಸಿ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಬಟ್ ನಾನು ನೈಟೇ ರೆಡಿ ಮಾಡಿಕೊಂಡೆ, ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇದೇ ಲಂಚ್ಗೆ ಇವಾಗ. ಬಾಯ್ಲ್ಡ್ ಎಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಸುಮ್ಮನೆ ಟೈಮ್ ಆಗುತ್ತೆ ಬೇಯೋಷ್ಟರಲ್ಲಿ ನೋಡ್ಕೊಂಡೇ ನಿಂತ್ಕೋಬೇಕು, ಅದಕ್ಕೆ ಅಂದ್ಬಿಟ್ಟು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಎಕ್ಸ್ಟ್ರಾ ಇದೆ ಅಂತ ನಾನು ಕೊಲಿಗೆ ತಗೊಂಡೋಗ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಮಿಕ್ಕಿದೆ. ಸೊ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಮತ್ತು ಏನು ಗೈಸ್ ಸಮಾಚಾರ, ಹೆಂಗೆ ನಡೀತಿದೆ ನಿಮ್ಮೆಲ್ಲ ಕೆಲಸಗಳು? 9 to 5 ಜಾಬ್. ಆ್ಯಕ್ಚುಲಿ ಇವತ್ತು ಫ್ರೆಂಡ್ ಮನೆಗೆ ಹೋಗೋಣ ಅಂದ್ಕೊಂಡೆ ಈವ್ನಿಂಗು. ಆಮೇಲೆ ಯಾಕೋ ಇವತ್ತು ಬೇಡ ನಾಳೆ ಹೋಗೋಣ ಅಂದ್ಬಿಟ್ಟು ಇವತ್ತಿಲ್ಲೊಂದು ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿತ್ತು. ನಾನು ನಾಳೆ ಹೊರಡಬೇಕು, ನಾಳೆ ಈವ್ನಿಂಗ್ ಹೋಗ್ತೀನಿ. ಹಂಗೆ ಆಫೀಸ್ ಮುಗಿಸ್ಕೊಂಡು ಹಂಗೆ ನನ್ನ ಫ್ರೆಂಡ್ ಮನೆಗೆ ಡೈರೆಕ್ಟಾಗಿ ಹೋಗ್ತೀನಿ. ಸಂಡೇ ಎಲ್ಲ ಅಲ್ಲೇ ಇದ್ಬಿಟ್ಟು ಮಂಡೇ ಡೈರೆಕ್ಟ್ ಅಲ್ಲಿಂದ ಆಫೀಸಿಗೆ ಬರ್ತೇನೆ. ಸೊ ದಟ್ಸ್ ದ ಪ್ಲ್ಯಾನ್ ಇವಾಗ ನನಗೆ. ನಂಗೆ ತುಂಬ ಕಡಿಮೆ ಫ್ರೆಂಡ್ಸ್ ಇರೋದು ಆ್ಯಕ್ಚುಲಿ. ಗೊತ್ತಿಲ್ಲ, ನಾನು ಜಾಸ್ತಿ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಅದು ಈ ಥರ ಸುತ್ತಾಡೋಷ್ಟು ಫ್ರೆಂಡ್ಶಿಪ್ ತುಂಬಾ ಕಡಿಮೆ ನಂದು ಬೇರೆಯವ್ರ ಜೊತೆ. ಅದು ನಂಗೆ ಮೊದಲಿಂದನೂ ಹಂಗೆ ಇರೋ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಆರ್ ಯು ಗೈಸ್ ಪ್ರಾಕ್ಟೀಸಿಂಗ್ ಡೈಲಿ ಗ್ರ್ಯಾಟಿಟ್ಯೂಡ್ ಅಥವಾ ವಾಕಿಂಗ್ ಗ್ರ್ಯಾಟಿಟ್ಯೂಡ್ ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಆ್ಯಂಡ್ 55536 ಅಟ್ ಎ ಟೈಮ್ ಮಾಡಬೇಡಿ. ಸಪ್ರೇಟ್ ಅಂದರೆ ಒಂದು ವಿಶ್ ಮಾಡಿ ಇನ್ನೊಂದು ವಿಶ್ಗೆ ಮಾಡ್ಬೋದು. ಸೊ ಒಂದು ವಿಶ್ವು 555 ಮಾಡಿಬಿಟ್ಟು 369 ಇನ್ನೊಂದು ಮಾಡ್ಬೋದು. ಬಟ್ ನೀವು ತುಂಬ ಡೌಟ್ಫುಲ್ಲಾಗಿ ನಿಮ್ಮ ಮೈಂಡ್ಸೆಟ್ ಹಾಗಿದ್ರೆ ಅದು ಮ್ಯಾನಿಫೆಸ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ 2 ಮೆಥಡ್ಗೂ ಒಂದೇ ವಿಶ್ನ ಅಪ್ಲೈ ಮಾಡಿ. ಆ್ಯಂಡ್ ಸೊ ಹಂಗೆ ಮಾಡಿ. ಸೊ ನಿಮಗೂ ಭಯ ಇರಲ್ಲ, ಆಗುತ್ತೋ ಇಲ್ಲೋ ಅಂತ ಟೆನ್ಷನ್ ಇರಲ್ಲ. ಅದಾಗಿ ಒಂದು 5 days ಆದಮೇಲೆ ಮತ್ತೆ ಇನ್ನೊಂದು ಹೊಸ ವಿಷ್ನ ತೊಗೊಂಡು ಮತ್ತೆ ಶುರು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಏನು ಗೊತ್ತಾ, ಮ್ಯಾನಿಫೆಸ್ಟೇಷನ್ ಅಂತ ಎಲ್ಲ ಪಟ ಮ್ಯಾಜಿಕ್ ಥರ ಆಗುತ್ತೆ ಅಂತ ಅಂದ್ಕೋಬೇಡಿ. ಅದು ಆ ಥರ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇವ್ರಿಗೂ ಸ್ವಲ್ಪ ಟೈಮ್ ಕೊಡಿ ನಿಮ್ಮ ವಿಶಸ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ. ಜೊತೆಗೆ ದೇವರು ಕೂಡ ನೋಡ್ತಾರೆ ನೀನೇನು ಕೆಲಸ ಆ್ಯಕ್ಷನ್ ತೊಗೋತದೆ, ಏನು ಎಫರ್ಟ್ ಆಗ್ತಾಯಿದೆ ಅನ್ನೋದು ಚೆಕ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ತುಂಬ ಇಂಪಾರ್ಟೆಂಟ್.
ಅದನ್ನು ಕೂಡ ಗಮನ ಇಟ್ಕೊಳ್ಳಿ. ಸುಮ್ಮನೆ ಇವಾಗ ಬರದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ ಅಂತಲ್ಲ. ಸೊ ಯೋಚನೆ ಮಾಡಿ. ಗೊತ್ತು ಎಲ್ರಿಗೂ ಲೈಫಲ್ಲಿ ಇವಾಗ ತುಂಬ ನಡೀತದೆ. ಸೊ ಎಲ್ಲ ಬೇಗ ಬೇಗ ಆಗ್ಬಿಡ್ಬೇಕು ಅಂತ ಆಸೆ ಪಡ್ತಿರ್ತೀರ. ಬಟ್ ಹಂಗಲ್ಲ ಗೈಸ್, ಹಂಗೆ ಆಗಲ್ಲ. ಸೊ ಕಾಮಾಗಿರಿ, ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಅಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು. ಹೋಪ್ ಇಷ್ಟಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಹೋಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡ್ಬಂದೆ. ಏನು ಬರೀ ಎಕ್ಸ್ಟ್ರಾಸ್ ಮಾತ್ರ ತೆಗ್ಸಿದ್ದೇನೆ ಅಷ್ಟೇ. ನಾನು ಸ್ವಲ್ಪ ಅಪ್ಪರ್ ಲಿಪ್ ಕೂಡ ಕ್ಲೀನ್ ಮಾಡಿಸ್ಕೊಂಡ್ಬಂದೆ. ಸ್ಟಿಲ್ ನಾನು ವಿಷನ್ ಬೋರ್ಡ್ ಕಂಪ್ಲೀಟ್ ಮಾಡಿಲ್ಲ. ಸೊ ನೀವು ಹೆಂಗೆ ವಿಷನ್ ಬೋರ್ಡ್ ಮಾಡ್ಕೋಬೋದು ಅಂದರೆ, ಎಕ್ಸಾಂಪಲ್ ನೋಡಿ, ಇದು ಎಕ್ಸಸೈಸ್ ಮಾಡೋದು, ಹೆಲ್ದಿ ಮೀಲ್ನ ತಿನ್ನೋದು, ಇದನ್ನೆಲ್ಲ ಒಂದು ಕಡೆ ಸೆಟ್ ಮಾಡ್ಕೊಳ್ಳಿ. ಫುಡ್ಡು, ಡಯಟಿಂಗು, ನೀರು ಕುಡಿಯೋದು, ಯೋಗ ಮಾಡೋದು, ಜಿಮ್ಗೆ ಹೋಗೋದು, ಈ ಥರದ್ದು ಒಂದು. ಅಂದರೆ ಹೆಲ್ತ್ ಅಂತ ಬಂದಾಗ ಒಳ್ಳೆ ಮೀಲ್ಸ್ ತಿಂತಾಯಿದ್ದೀರಾ, ಪ್ಲಸ್ ಎಕ್ಸಸೈಸ್ ಕೂಡ ಮಾಡ್ತಿದ್ದೀರಾ ಎವ್ರಿ ಸಿಂಗಲ್ ಡೇ. ಆ ಥರದ್ದು ಒಂದು ಪೇಜ್ ಈ ಥರ 4 ತೊಗೊಂಬಿಡಿ. ಓಕೆನಾ? ನೆಕ್ಸ್ಟ್ ಬಂದು ನಿಮ್ಗೇನಾದ್ರು ಈ ಫೋನ್ಸು ಇಂಥವೆಲ್ಲ ತೊಗೊಳಕ್ಕೆ ಇಷ್ಟ ಇದ್ದರೆ ಈ ಥರದನ್ನ ಸೆಟ್ ಮಾಡ್ಕೊಳ್ಳಿ. ಫೋನ್ಸ್ ತೊಗೊಳ್ಳೋದು, ಆಸ್ಮೋ ಪಾಕೆಟ್ ಕ್ಯಾಮ್ರಾ ತೊಗೊಳ್ಳೋದು, ಈ ಥರದ್ದೆಲ್ಲ ಇದ್ದಾಗ ಇದನ್ನು ಒಂದು ಕ್ಯಾಟಗರಿ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ. ಸೊ ದಟ್ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಈಗ ಫುಡ್ ಆ್ಯಸ್ ಯೂಶಲ್ ಹೇಳಿದ್ನಲ್ಲ, ಈ ಥರದ್ದು. ಆಮೇಲೆ ನೀವೇನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಯೂಟ್ಯೂಬ್ದು ಒಂದು ಪಿಕ್ಚರ್ ತಗೊಳ್ಳಿ, ಈ ಥರದ್ದು ಹಾಕ್ಕೊಳ್ಳಿ. ಈ ಥರದ್ದೊಂದು ಸಿಗುತ್ತೆ. ಆ್ಯಂಡ್ ಅನಾಲಿಟಿಕ್ಸ್ ಒಂದು ಸಿಗುತ್ತೆ. ಆಮೇಲೆ ಈ ಥರ ಲೈಕ್ಸು, ಶೇರ್ಸ್ ಎಲ್ಲ ಇರುತ್ತಲ್ವಾ. ಸೊ ಈ ಥರದ್ದೊಂದು ಸಿಗುತ್ತೆ, ಅದನ್ನೊಂದು ಸಪ್ರೇಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾವ್ದಾದ್ರು ಗಾಡಿ ತೊಗೋಬೇಕಂತ ಇಂಟ್ರೆಸ್ಟ್ ಇದ್ದರೆ ಈ ಥರದ್ದೊಂದು ತೊಗೊಳ್ಳಿ. ದುಡ್ಡಂತ ಬಂದಾಗ ಸ್ವಲ್ಪ ಸ್ಪೆಸಿಫಿಕ್ ಆಗಿರಿ. ಈಗ ಎಕ್ಸಾಂಪಲ್ ಬಂದುಬಿಟ್ಟು, ಇದೊಂದು ಫೋಟೋ ತೊಗೊಂಬಂದಿದ್ದೀನಿ ನಾನು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂದ್ಬಿಟ್ಟು, ಇನ್ನೊಂದು ಇನ್ನೊಂದು ಅಂದರೆ ನಿಮ್ಮ ಹತ್ರ 2-3 ಅಕೌಂಟ್ ಇದ್ದೇ ಇರುತ್ತಲ್ಲ. ಸೊ ಆ ಬ್ಯಾಂಕಲ್ಲಿ ಇಷ್ಟು ಇರಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೋದು. ಆಮೇಲೆ ನಾನು ಸೆಷನ್ಸ್ ಬಗ್ಗೆ ಹಾಕ್ಕೊಂಡಿದ್ದೀನಿ. ನಾನು ರೆಡಿ ಮಾಡ್ಬೇಕು, ಇವತ್ತು ನೈಟ್ ಬಂದು ಫಿನಿಶ್ ಮಾಡ್ತೇನೆ ಅದನ್ನು. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ಬಿಟ್ಟು ಚೇಪೆಕಾಯಿ ತೊಗೊಂಡು ಹೋಗ್ತಾ ಇದ್ದೀನಿ. ಮೊನ್ನೆ ಪೂಜೆಗೆ ತೊಗೊಂಬಂದಿದ್ದೆ. ಹಾಗೆ ಒಂದು ಬಾಳೆಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ 4-5 ಫ್ರೂಟ್ಸ್ ಹಾಗೆ ಇದೆ. ಸೊ ಎಲ್ಲನೂ ಖಾಲಿ ಮಾಡಬೇಕು. ಸೊ ಇಷ್ಟು ಸಾಕು ಬ್ರೇಕ್ಫಾಸ್ಟ್ಗೆ. ವೆರಿ ಲೈಟಾಗಿರಲಿ ನನಗೆ. ಮಧ್ಯಾಹ್ನ ಚೆನ್ನಾಗಿ ತಿಂತೀನಿ ನಾನು. ಒಳ್ಳೆ ಪ್ರೋಟೀನ್ ಮಿಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ತಿನ್ನಬೇಕು. ಸೊ ಆದಷ್ಟು ನಾನು ಎಲ್ಲ ಫುಡ್ಡಲ್ಲೂ ಪ್ರೋಟೀನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎವ್ರಿ ಸಿಂಗಲ್ ಡೇ. ಆ್ಯಂಡ್ ಸೊ ತುಂಬ ಜನ ವೆಯ್ಟ್ ಗೇನ್ ಬಗ್ಗೆ ಕೇಳ್ತೀರಾ. ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಸದ್ಯಕ್ಕೆ. ಸೊ ಐಮ್ ಜಸ್ಟ್ ವರ್ಕಿಂಗ್ ಆನ್ ಇಟ್. ಸ್ವಲ್ಪ ಒಳ್ಳೆ ಜಾಸ್ತಿ ಊಟ ತಿನ್ನೋದಕ್ಕಿಂತ ಪ್ರಾಪರಾಗಿ ಪರ್ಫೆಕ್ಟಾಗಿ ಒಂದಷ್ಟು ರೇಷಿಯೋದಲ್ಲಿ ಊಟನ ಮಾಡಬೇಕು ಅಂತ ಐ ಡಿಸೈಡೆಡ್. ಬಟ್ ಸಮಟೈಮ್ಸ್ ನಾನು ಕೂಡ ಹೆವಿಯಾಗಿ ತಿಂದ್ಬಿಡ್ತೀನಿ. ಈಗ ಮೊನ್ನೆ ನೈಟು ಅಷ್ಟೇ ಸೋಯಾಬೀನ್ ಪಲಾವ್ ಮಾಡ್ಕೊಂಡು ಜಾಸ್ತಿ ತಿಂದೆ. ಬಿಕಾಸ್ ಐಮ್ ಸೋ ಹಂಗ್ರಿ, ಹಂಗಿರುತ್ತೆ. ಬಟ್ ಹಂಗೆ ಆದಷ್ಟು ಸ್ವಲ್ಪ ಒಳ್ಳೊಳ್ಳೆ ಪೋಷಕಾಂಶ ನಮ್ಮ ಬಾಡಿಗೆ ಸಿಗೋವಂಥದ್ದನ್ನ ತಿನ್ನೋಣ ಅನ್ನೋ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸೊ ಫ್ರೂಟ್ಸ್ ತೊಗೊಂಡು ಹೋಗ್ಬೇಕು, ಇವಾಗ ಕ್ಯಾರಿ ಮಾಡಬೇಕು. ನಮ್ಮ ಮ್ಯಾಜಿಕ್ ವಾಟರ್, ಸೊ ಪರ್ಫ್ಯೂಮ್ ಹಾಕೋತಿದ್ದೀನಿ. ಐಬ್ರೋ ಫಿಲ್ಲಿಂಗ್, ಲಿಪ್ ಬಾಮ್ ಒರೆಸ್ಕೊಂಡ್ಬಿಡ್ತೀನಿ. ಲಿಪ್ ಲೈನರ್, ಮತ್ತೆ ಸ್ವಲ್ಪ ನೈಕ್ ಇದೆ. ಆಲ್ಮೋಸ್ಟ್ ಖಾಲಿನೇ ಆಗ್ಬಿಟ್ಟಿದೆ. ಇಯರಿಂಗ್ಸ್ ಬಂದು ಇದೆರಡೂ ಹಾಕೋತೀನಿ. ಹೊಸ ಮಸ್ಕರ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು, ಪರವಾಗಿಲ್ಲ. ಕರ್ಲ್ ಚೆನ್ನಾಗಿ ಮಾಡುತ್ತೆ.
ಸಿ ಮತ್ತೆ ಸ್ವಲ್ಪ ಇದನ್ನ ವಾಚ್. ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು ಎಕ್ಸ್ಟ್ರಾ ಕವರ್ ಹಾಕೋತಾನೆ. ತುಂಬ ದೊಡ್ಡದಾಯ್ತು ಕವರ್. ಸೊ ಇವತ್ತು ಫ್ರೈಡೇ, ಒಂದು 10 ನಿಮಿಷ ಟೈಮ್ ಇದೆ ನನಗೆ. ಇವಾಗ ಐ ಆಮ್ ಡೂಯಿಂಗ್ ಬೇ ಲೀಫ್ ಮ್ಯಾನಿಫೆಸ್ಟೇಷನ್. ಸೊ ಈ ಕಡೆ ಬರ್ಕೊಂಡು ಬಂದಿದ್ದೇನೆ. ಇದ್ರ ಮೇಲೆ ಸ್ವಲ್ಪ ಸಿನಮನ್ ಪೌಡರ್ನ ಹಾಕೋತೀನಿ. ನೀವು ಹೆಂಗ್ ಬೇಕಾದ್ರೆ ಏನು ವಿಶ್ ಬೇಕಾದ್ರೂ ಬರೀಬೋದು. ಅದು ಚಕ್ಕೆ ಪೌಡರ್ ಸಿಗುತ್ತೆ, ನೀವು ಯಾವ್ದಾದ್ರು ಶಾಪಲ್ಲಿ ಕೇಳಬೇಕದು. ಜಸ್ಟ್ ಸ್ಪ್ರೇ. ಸೊ ಆಶಸ್ ಎಲ್ಲ ಏನಿರುತ್ತಲ್ಲ ಅದನ್ನ ಗಾಳಿಗೆ ಬಿಟ್ಬಿಡ್ಬೇಕು. ಸೊ ದಟ್ಸ್ ಇಟ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ನನ್ನ ಮಾರ್ನಿಂಗ್ ರೋಟಿನ ಎಂಜಾಯ್ ಮಾಡಿದ್ದಕ್ಕೆ. ಆ್ಯಂಡ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ಮಾರ್ನಿಂಗ್ ರೋಟಿನ್. ಇನ್ನೂ ಕೆಲವೊಂದು ಕೆಲಸ ಪೆಂಡಿಂಗ್ ಇದೆ. ಕಸ ಗುಡಿಸಿಲ್ಲ, ಸರಿಯಾಗಿ ಪಾತ್ರೆ ವಾಶ್ ಮಾಡಿಲ್ಲ ಇನ್ನೂ. ಸೊ ಈವ್ನಿಂಗ್ ಬಂದು ಮಾಡ್ಕೋತೀನಿ, ಬಿಕಾಸ್ ಕಡಿಮೆ ಇತ್ತು ಟೈಮು. ಆ್ಯಂಡ್ ಗೊತ್ತಿಲ್ಲ, ನಿದ್ದೆ ಸರಿಯಾಗಿ ಬರ್ದಿರೂ ನನಗೆ ಎದ್ದೊಳಕ್ಕಾಗ್ತಿಲ್ಲ. ಐ ಡೋಂಟ್ ನೋ ವೈ, ಬಟ್ ಐ ಹ್ಯಾವ್ ಟು ಮ್ಯಾನೇಜ್ ಮೈ ಸ್ಲೀಪ್ ಆ್ಯಕ್ಚುಲಿ. ಸೊ ಯಾ, ದಿಸ್ ಇಸ್ ವಾಟ್ ಮೈ ಮಾರ್ನಿಂಗ್ ರೂಟೀನ್ ಇಸ್. ಹೋಪ್ ಯು ಗೈಸ್ ಲೈಕ್ ಇಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಥ್ಯಾಂಕ್ ಯು. ಆಲ್ರೆಡಿ ನನ್ನ ಕೆಲವೊಂದು ಸಬ್ಸ್ಕ್ರೈಬರ್ಸ್ ಇದ್ದೀರಾ, ತುಂಬ ಥ್ಯಾಂಕ್ ಯು. ಡೈಲಿ ನಂಗೆ ಮೆಸೇಜಸ್ ಮಾಡ್ತಿರ್ತೀರಾ. ವೆರಿ ವೆರಿ ಗ್ರೇಟ್ಫುಲ್ ನಿಮ್ಮೆಲ್ರಿಗೂ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಕೀಪ್ ರಾಕಿಂಗ್. ಓಕೆ, ಬಾಯ್.